18 ವರ್ಷಗಳಿಂದ ಕನ್ನಡಿಗರ ಮನೆಮಾತಾಗಿರುವ ಟಿವಿ9 ನಿಮ್ಮೆಲ್ಲರ ಸಹಕಾರ ಬೆಂಬಲದಿಂದ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನೆಲ್ ಟಿವಿ9 ಕನ್ನಡಕ್ಕೆ 10 ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ದೊರೆತಿವೆ. ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರತಿದಿನ ರಾತ್ರಿ 8:57ಕ್ಕೆ ಪ್ರಸಾರವಾಗುವ ನಿಮ್ಮ ನ್ಯೂಸ್ ರೂಮ್ ಅತ್ಯುತ್ತಮ ಪ್ರೈಮ್ ಟೈಮ್ ನ್ಯೂಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅತ್ಯುತ್ತಮ ಪ್ರೈಮ್ ಟೈಮ್ ನ್ಯೂಸ್ ಆಂಕರ್ ವಿಭಾಗದಲ್ಲಿ ನಿರೂಪಕ ಮಾಲ್ತೇಶ್ ಜನಗಲ್ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ನಿರೂಪಕರ ವಿಭಾಗದಲ್ಲಿ ಹಿರಿಯ ನಿರೂಪಕರಾದ ರಂಗನಾಥ್ ಭಾರದ್ವಾಜ್ ಅವರಿಗೆ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ಒಲಿದು ಬಂದಿದೆ. ಬೆಳಗ್ಗೆ 9 ಗಂಟೆಯ ಬಿಗ್ ಶೋ ನಡೆಸಿಕೊಡುವ ಇವರಿಗೆ ಈ ಪ್ರಶಸ್ತಿ ದೊರೆತಿದೆ. ಅತ್ಯುತ್ತಮ ರಿಪೋರ್ಟರ್ ವಿಭಾಗದಲ್ಲಿ ಟಿವಿ9 ಕ್ರೈಮ್ ವಿಭಾಗದ ಮುಖ್ಯಸ್ಥರಾಗಿರುವ ಎಚ್.ವಿ. ಕಿರಣ್ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ಗೌರವ ನೀಡಿ ಗೌರವಿಸಲಾಗಿದೆ. Many warm wishes to you. Let's move on. ಪ್ರಮೋದ್ ನಡೆಸಿಕೊಡುವ ಇನ್ಸೈಡ್ ಸುದ್ದಿಗೆ ಪ್ರಚಲಿತ ವಿದ್ಯಮಾನಗಳ ವಿಭಾಗದಲ್ಲಿ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ಲಭಿಸಿದೆ. ಹೀಗೆ ಒಟ್ಟು 10 ವಿಭಾಗದಲ್ಲಿ ಟಿವಿ9 ಕನ್ನಡಕ್ಕೆ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ದೊರೆತಿದೆ. ಅತ್ಯುತ್ತಮ ತನಿಖಾ ಸ್ಟೋರಿ ಎಂದು ಬೆಸ್ಕಾಂ ಮೃತ್ಯುಕೂಪ ಅಭಿಯಾನಕ್ಕೆ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ನೀಡಲಾಗಿದೆ. ಕಾಡುಗೋಡಿ ಬಳಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ತಾಯಿ ಮತ್ತು ಮಗು ಇಬ್ಬರು ಕರೆಂಟ್ ಶಾಕ್ ಹೊಡೆದು ಬಲಿಯಾಗಿದ್ದರು. ಇದರ ಬೆನ್ನಲ್ಲೇ ರಸ್ತೆಯಲ್ಲೂ ಜೋತು ಬಿದ್ದಿದ್ದ ವಿದ್ಯುತ್ ತಂತಿಗಳ ಬಗ್ಗೆ ಟಿವಿ9 ಬೆಸ್ಕಾಂ ಮೃತ್ಯುಕೂಪ ಹೆಸರಿನಲ್ಲಿ ಅಭಿಯಾನ ಮಾಡಿತ್ತು. ಮಂಡ್ಯದ ಆಲೆಮನೆಗಳಲ್ಲಿ ನಡೀತಾ ಇದ್ದ ಹೆಣ್ಣು ಭ್ರೂಣ ಹತ್ಯೆಗಳ ಬಗ್ಗೆ ಟಿವಿ9 ನಿರಂತರ ವರದಿ ಪ್ರಸಾರ ಮಾಡಿತ್ತು. ಭ್ರೂಣ ಹತ್ಯಾಕಾಂಡ ಹೆಸರಲ್ಲಿ ದೊಡ್ಡ ಅಭಿಯಾನವನ್ನೇ ಮಾಡಿತ್ತು. ಇದಕ್ಕೆ ಅತ್ಯುತ್ತಮ ಸಾಮಾಜಿಕ ಅಭಿಯಾನ ಎಂದು ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ಸಿಕ್ಕಿದೆ. ಕನ್ನಡದ ಅತ್ಯುತ್ತಮ ತನಿಖೆ ವಿಭಾಗದಲ್ಲಿ ಕೆಐಎಡಿಬಿ ಪರಿಹಾರ ಹಗರಣದ ವರದಿ ಮಾಡಿ ಸರ್ಕಾರದ ಗಮನ ಸೆಳೆದ ಟಿವಿ9 ರಿಪೋರ್ಟರ್ ಮೂರ್ತಿ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ. ಇನ್ನು ಡೈಲಿ ನ್ಯೂಸ್ ಬುಲೆಟಿನ್ ವಿಭಾಗದಲ್ಲಿ ಸಿದ್ದು ಲೆಕ್ಕ ಶೀರ್ಷಿಕೆಯ ಅಡಿ ಪ್ರಸಾರವಾದ ಸಿದ್ದರಾಮಯ್ಯನವರ ಬಜೆಟ್ ವಿಶ್ಲೇಷಣೆಗೆ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ಗರಿ ಟಿವಿ9 ಮುಡಿಗೇರಿದೆ. ಬೆಸ್ಟ್ ನ್ಯೂಸ್ ಗ್ರಾಫಿಕ್ಸ್ ಡಿಸೈನ್ ವಿಭಾಗದಲ್ಲಿ ನಿಮ್ಮ ತೀರ್ಪು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಗ್ರಾಫಿಕ್ಸ್ಗಾಗಿ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ಸಿಕ್ಕಿದೆ. And after that fabulous TV9 Kannada, round of applause as I request the winner to please join us on stage, and a humble request to the winners to please take center stage at the marking. ಕನ್ನಡದ ಅತ್ಯುತ್ತಮ ತನಿಖೆ ವಿಭಾಗದಲ್ಲಿ ಕೆಐಎಡಿಬಿ ಪರಿಹಾರ ಹಗರಣದ ವರದಿ ಮಾಡಿ ಸರ್ಕಾರದ ಗಮನವನ್ನ ಸೆಳೆದ ಟಿವಿ9 ರಿಪೋರ್ಟರ್ ಮೂರ್ತಿ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ. ಕರ್ನಾಟಕದ ಹೆಮ್ಮೆ. ಇವತ್ತು ಕರ್ನಾಟಕದಲ್ಲಿ ಏನಾದರೂ ಕೂಡ ಜನ ನ್ಯೂಸ್ ಹಾಕಿ ಏನಲ್ಲ ಟಿವಿ9 ಹಾಕಿ ಅಂತಾರೆ. ಅಷ್ಟರ ಮಟ್ಟಿಗೆ ನೋಡಿ, 18 ವರ್ಷ ಒಂದು ಚಾನಲ್ ಯಾವುದಾದ್ರೂ ಈ ರೀತಿ ನಂಬರ್ 1 ಸ್ಥಾನ ಅಲಂಕರಿಸುತ್ತೆ ಅಂತಂದರೆ ಅದೊಂದು ದಾಖಲೆ. ಅದು ನನಗನ್ಸುತ್ತೆ ವರ್ಲ್ಡಲ್ಲೇ ಯಾವುದೂ ಚಾನಲ್ ಈ ರೀತಿ 18 ವರ್ಷಗಳಿಂದ ನಂಬರ್ 1 ಅಂತ ಯಾವುದೂ ಕೂಡ ಗಳಿಸ್ಕೊಂಡಿಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಅಂಥ ಟಿವಿ9 ಕಡೆಯಿಂದ ನನಗೆ ಇವತ್ತು ಇಂಥ ಒಂದು ಪ್ರಶಸ್ತಿ ಸಿಕ್ಕಿರೋದು, ಇದು ನನ್ನ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದೆ. ಸಮಾಜಕ್ಕೆ ಇನ್ನಷ್ಟು ನಾವು ಕೊಡುಗೆ ಕೊಡಬೇಕು ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸಿದೆ. ಇದರ ಪೂರ್ತಿ ಯಶಸ್ಸು ನಮ್ಮ MD ಮತ್ತು CEO ವರುಣ್ ದಾಸ್ ಅವ್ರಿಗೆ ಹೋಗಬೇಕು. ಆ್ಯಂಡ್ ವೆರಿ ಸಿಂಪಲ್ ಹಂಬಲ್ ನಮ್ಮ ಎಡಿಟರ್ ರಾಹುಲ್ ಚೌಧರಿ ಈಸ್ ಎ ವಂಡರ್ಫುಲ್ ಮ್ಯಾನ್. ಅವರ ಕೋಆಪರೇಷನ್ ಆ್ಯಂಡ್ ನಮ್ಮ ಎಂಟೈರ್ ಟೀಮ್ಗೆ ಹೋಗಬೇಕು. ಭಾಳ ಖುಷಿ ಆಗ್ತಾ ಇದೆ. 5 ದಿನಗಳಷ್ಟೇ ನಮ್ಮ TV9 18 ವರ್ಷ ಪೂರೈಸಿತು.
ಕಳೆದ 18 ವರ್ಷಗಳಿಂದ ನಂಬರ್ 1 ನಾವು ಸ್ಥಾನ ತೊಗೊಂಡಿದ್ವಿ. ಈಗ ನ್ಯಾಷನಲ್ ಏನು ಬೆಸ್ಟ್ ರಿಪೋರ್ಟರ್ ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋದು ಭಾಳ ಖುಷಿ ಆಗ್ತದೆ. ಈ ಒಂದು ಪ್ರಶಸ್ತಿ ಮತ್ತೆ ಜವಾಬ್ದಾರಿಯನ್ನು ಮತ್ತೆ ಹೆಚ್ಚು ಮಾಡಿದೆ. ಏನು ನಾವು ಫಾರ್ ಬೆಟರ್ ಸೊಸೈಟಿ ಅಂತ ನಾವು ಒಂದು ಸ್ಲೋಗನ್ ಇಟ್ಕೊಂಡು ಹೋದಿವಿ. ಅದರಲ್ಲಿ ಇನ್ನೂ ಕೂಡ ನಾವು ಹೆಚ್ಚಿನ ಒಂದು ಜವಾಬ್ದಾರಿ ನಮ್ಮಲ್ಲಿದೆ. ಜೊತೆಗೆ ನಮ್ಮ ಏನು ನಮ್ಮ CEO ಆ್ಯಂಡ್ MD ಬರುಣ್ ದಾಸ್ ಇರ್ಬೋದು, ನಮ್ಮ ಎಡಿಟರ್ ರಾಹುಲ್ ಚೌಧರಿ ಇರ್ಬೋದು, ಮತ್ತು ಎಲ್ಲವೂ ಕೂಡ ನಮ್ಮ ಕೊಲೀಗ್ಸ್ ಇರ್ಬೋದು. ಈ ಒಂದು ಪ್ರಶಸ್ತಿನ ಇಡೀ ನಮ್ಮ TV9 ಸಂಸ್ಥೆಗೆ ನಾನು ಡೆಡಿಕೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಭಾಳ ಖುಷಿ ಆಗ್ತಾಯಿದೆ.